ಹಲೋ ಫ್ರೆಂಡ್ಸ್, ಆರು ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಬ್ರೊಕೊಲಿ ಮತ್ತು ಬೇಬಿಕಾರ್ನ್ ಬಜ್ಜಿ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಿತೌಟ್ ಸೋಡಾ ಅಂದ್ರೆ ಸೋಡಾ ಹಾಕ್ತೇನೆ ಹೇಗೆ ಕ್ರಿಸ್ಪಿ ಕ್ರಂಚಿಯಾಗಿ ಬರುತ್ತೆ ಅನ್ನೋದನ್ನ ಇವತ್ತು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇದು ತುಂಬಾ ಟೇಸ್ಟಿ ಮತ್ತೆ ರುಚಿಕರವಾಗಿರುತ್ತೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಫಸ್ಟ್ ಬ್ರೊಕೊಲಿನ ಈ ತರ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿ ಈ ತರ ಎಲ್ಲಾನು ಬಿಡಿಸ್ಕೊಂಡು ದಪ್ಪ ಇದ್ರೆ ಅದನ್ನ ಕಟ್ ಮಾಡಿ ಇಟ್ಕೊಳ್ಳಿ. ನೀರಿಗೆ 2 ಸ್ಪೂನ್ ಸಾಲ್ಟ್ ಹಾಕೊಂಡು ಎಲ್ಲ ಬ್ರೊಕೊಲಿನೂ ಹಾಕಿ ಚೆನ್ನಾಗಿ ಮುಳುಗೋ ತನಕ ನೀರು ಹಾಕಿ ಬ್ರೊಕೊಲಿನ ಒಂದ್ 5 ನಿಮಿಷ ಹಾಗೆ ಬಿಡಿ. ಇವಾಗ ಬೇಬಿಕಾರ್ನ್ ಈ ತರ ಉದ್ದ ಬೇಬಿಕಾರ್ನ್ ಹಾಫ್ ಕಟ್ ಮಾಡ್ಕೊಂಡು ಅದನ್ನು ಮತ್ತೆ ಇನ್ನ ಹಾಫ್ ಮಾಡ್ಕೊಂಡು ಹಾಗೆ ಇಟ್ಕೊಳ್ಳಿ ಎಲ್ಲಾನು. ಇವಾಗೆಲ್ಲ ಸ್ಟೀಮ್ ಮಾಡ್ಕೊಳ್ಳೋಣ. ಬೇಬಿಕಾರ್ನ್ ಈ ತರ ಸ್ಟೀಮರ್ ನಲ್ಲಿ ಬ್ರೊಕೊಲಿನ ಬೇಬಿಕಾರ್ನ್ ಎರಡನ್ನೂ ಹಾಕಿ ಸ್ಟೀಮ್ ಮಾಡ್ಕೊಳ್ಳಿ. ಸ್ಟೀಮರ್ ಇಲ್ಲ ಅಂತಂದ್ರೆ ಕುದಿತಿರೋ ನೀರಿಗೆ 5 ನಿಮಿಷ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ಯಾಕೆಂದ್ರೆ ಇದು ತುಂಬಾ ಬೇಗ ಸ್ಟೀಮ್ ಆಗುತ್ತೆ, ತುಂಬಾ ಹೊತ್ತು ಕಾಯೋ ಹಾಗಿಲ್ಲ. ಒಂದ್ 5 ಮಿನಿಟ್ಸ್ ಸ್ಟೀಮ್ ಮಾಡ್ಕೊಂಡ್ರೆ ಸಾಕು. ತರ ಮುಚ್ಚಿ ಇವಾಗ ಬ್ಯಾಟರ್ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. 1 ಕಪ್ ಕಡಲೆ ಹಿಟ್ಟು, 1/4 ಕಪ್ ಕಾರ್ನ್ ಫ್ಲೋರು, 1/2 ಕಪ್ ರೈಸ್ ಫ್ಲೋರ್ ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಸ್ಪೂನ್ಸ್, 2 ಸ್ಪೂನ್ಸ್ ಚಿಲ್ಲಿ ಪೌಡರ್ ಮತ್ತೆ 2 ಸ್ಪೂನ್ಸ್ ಸಾಲ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲಾನು ಈ ತರ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಗಂಟೆಲ್ಲ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ನೋಡಿ, ಅದನ್ನ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಚೆನ್ನಾಗಿ ಗಂಟೆಲ್ಲ ಹೋಗ್ಬೇಕು. ಇವಾಗ ಸ್ಟೀಮ್ ಆಗಿರೋ ಬ್ರೊಕೊಲಿನ ಎಲ್ಲಾನು ಇದಕ್ಕೆ ಬ್ಯಾಟರ್ಗೆ ಹಾಕೊಳ್ಳಿ. ಅದು ಒಂದೊಂದೇ ಈ ತರ ಚೆನ್ನಾಗಿ ಹತ್ತಿ ಒಂದೊಂದನ್ನೇ ಎಣ್ಣೆಗೆ ಹಾಕೊಳ್ಳೋರು. ಇವಾಗ ಸ್ಟವ್ ಮೇಲೆ ಬಾಣ್ಲಿ ಇಡೋಣ. ಅದಕ್ಕೆ ನಿಮ್ಗೆ ಎಷ್ಟು ಬ್ರೊಕೊಲಿ ಎಲ್ಲ ಮುಳುಗೋ ಅಷ್ಟು ಎಣ್ಣೆ ಹಾಕೊಳ್ಳಿ. ಇವಾಗ ಚೆನ್ನಾಗಿ ಕಾದಿದೆ. ಇವಾಗ ಒಂದೊಂದೇ ಬ್ರೊಕೊಲಿನ ಇವಾಗ ಎಣ್ಣೆಗೆ ಹಾಕಿ. ಚೆನ್ನಾಗಿ ಹತ್ತಿ ಹತ್ತಿ ಒಂದೊಂದೇ ಬ್ರೊಕೊಲಿನ ಹಾಕಿ. ಒಟ್ಟಿಗೆ ಹಾಕಿದ್ರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ, ಚೆನ್ನಾಗಿರಲ್ಲ. ಸ್ವಲ್ಪ ದೂರ ದೂರ ಎಲ್ಲಾನು ಈ ತರ ಹಾಕಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಗೋಲ್ಡನ್ ರೆಡ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇದನ್ನ ನೀವು ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಎಲ್ಲ ಸೀಸನ್ ಅಲ್ಲೂ ಮಾಡ್ಕೊಂಡು ತಿನ್ಬೋದು. ಇವಾಗ ಬೇಸಿಗೆಗಾಲದಲ್ಲೂ ಮಳೆ ಬರ್ತಾ ಇದೆ, ಬೇಸಿಗೆ ಕಾಲಕ್ಕೂ ಇದು ಸೆಟ್ ಆಗುತ್ತೆ. ಯಾವ ಸೀಸನ್ ಬೇಕಾದ್ರೂ ನೀವು ಮಾಡ್ಕೊಂಡು ತಿನ್ಬೋದು. ಇವಾಗ ಇದೆಲ್ಲ ರೆಡಿ ಆಗಿದೆ. ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ. ನೋಡಿ, ಈ ತರ ಗೋಲ್ಡನ್ ರೆಡ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಗಾರ್ನಿಶ್ ಮಾಡಕ್ಕೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಳ್ಳಿ. ಈಗ ಬೇಬಿಕಾರ್ನ್ ಬಜ್ಜಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಬೇಬಿಕಾರ್ನ್ ಎಲ್ಲ ಸೇಮ್ ಬ್ಯಾಟರ್ಗೆ ಹಾಕಿ ಅದೇ ತರ ಒಂದೊಂದನ್ನೇ ಈ ತರ ದೂರ ದೂರ ಹಾಕೊಳ್ಳಿ. ಸೇಮ್ ಬ್ರೊಕೊಲಿ ಹೇಗೆ ಹಾಕಿದ್ರೆ ಇದನ್ನು ಬೇಬಿಕಾರ್ನ್ ಹಾಗೇನೆ ಒಂದೊಂದನ್ನೇ ಈ ತರ ಎಣ್ಣೆಗೆ ಹಾಕೊಳ್ಳಿ. ಇದನ್ನು ಅಷ್ಟೇ ಗೋಲ್ಡನ್ ರೆಡ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ನೀವ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ಸ್ಗೂ ಇವಾಗ ಶೇರ್ ಮಾಡ್ಕೊಳ್ಳಿ. ಇದು ಕೂಡ ಇನ್ನೇನ್ ಫ್ರೈ ಆಗ್ತಾ ಇದೆ. ಈ ತರ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನ ಒಂದ್ಸಲ ತಿರುಗಿಸಿ ಹಾಕೊಳ್ಳಿ. ಆಮೇಲೆ ಮತ್ತೆ ಚೆನ್ನಾಗಿ ಫ್ರೈ ಆದ್ಮೇಲೆ ಇದನ್ನು ಕೂಡ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳಿ. ಒಂದು ಟಿಶ್ಯೂ ಮೇಲೆ ಹಾಕಿದ್ರೆ ಸ್ವಲ್ಪ ಆಯಿಲ್ ಎಲ್ಲಾನು ಅದು ಎಳ್ಕೊಳ್ಳುತ್ತೆ. ಇವಾಗ ಅದ್ರ ಮೇಲೆ ಗಾರ್ನಿಶ್ಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಫ್ರೈ ಮಾಡಿ ಹಾಕಿ. ನೋಡಕ್ಕೆ ತಿನ್ನಕ್ಕೂ ಚೆನ್ನಾಗಿರುತ್ತೆ.
ಇವಾಗ ಬ್ರೊಕೋಲಿ ಬೇಬಿಕಾರ್ನ್ ಬಜ್ಜಿ ರೆಡಿ ಆಗಿದೆ. ಇದನ್ನ ನಾವು ಕೆಚಪ್ ಜೊತೆ, ಮಯೋನೀಸ್ ಜೊತೆ, ಯಾವ್ದು ಚಟ್ನಿ ಜೊತೆನಾದ್ರೂ ತಿನ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. Please like, share, subscribe to my channel.